ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ಇಲ್ಲಿ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಕಾಯ್ಲಿಕ್ಕಿಟ್ಟು ಎಣ್ಣೆ ಕಾಯ್ತಾ ಬಂದಿದೆ. ಎಣ್ಣೆ ಕಾದ್ಮೇಲೆ ಎಣ್ಣೆ ಹಾಕಬೇಕು, ಸಾಸಿವೆ ಹಾಕಬೇಕು. ಸಾಸಿವೆ ಚಟಪಟ ಸಿಡಿಬೇಕು. ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಶೇಂಗಾ, ನೆಲಕಡಲೆ ಹೇಳ್ತಾರಲ್ವ ಅದು. ಅದನ್ನು 4 ಐಟಮನ್ನು ನಾನು ಈಗ ಎಣ್ಣೆಯಲ್ಲಿ ಫಸ್ಟಿಗೆ ಫ್ರೈ ಮಾಡ್ತೀನಿ. ಯಾಕೆಂದರೆ ನೀರುಳ್ಳಿ ಒಟ್ಟಿಗೆಲ್ಲ ಇದು ಫ್ರೈ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಫಸ್ಟಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಬಿಡಬೇಕು. ಇದು ಸ್ವಲ್ಪ ಡ್ರೈ ಆಗಬೇಕು, ಇಲ್ಲದಿದ್ದರೆ ಅದು ಮತ್ತು ಬೇರೆ ಐಟಮ್ ಒಟ್ಟಿಗೆ ಸರಿಯಾಗಿ ನಮಗೆ ಡ್ರೈನೆಸ್ ಬರೋದಿಲ್ಲ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ತುಂಬ ಟೇಸ್ಟಿಯಾಗಿ ಬರ್ತದೆ ಮಾವಿನಕಾಯಿ ಚಿತ್ರಾನ್ನ. ಅದಕ್ಕೋಸ್ಕರ ಇದನ್ನು ಫಸ್ಟಿಗೆ ನಾನು ಹಾಕ್ಕೊಂಡು ಕೈ ಆಡಿಕೊಂಡೆ. ಇದು ಸ್ವಲ್ಪ ಕೆಂಪಗಾಗ್ತಾ ಬಂತು. ಹಸಿ ಕೂಡ ಇರಬಾರ್ದಿದ್ದು. ಹಸಿ ಇದ್ದರೂ ಕೂಡ ನಮಗೆ ಅಗಿವಾಗ ಏನೋ ಒಂಥರ ಫ್ಲೇವರೇ ಚೇಂಜ್ ಆಗ್ತದೆ. ಇದು ಕರೆಕ್ಟಾಗಿ ಒಂದು ಫ್ರೈ ಆದರೆ ಇದು ಒಳ್ಳೆ ಟೇಸ್ಟಿಯಾಗಿ ಬರ್ತದೆ. ಮತ್ತು ನಮಗೆ ಅಗಿವಾಗ ತಿನ್ನುವಾಗ ಒಂದೊಂದು ಮಧ್ಯದಲ್ಲಿ ಸಿಗ್ತದಲ್ವ, ಅದು ತುಂಬ ಟೇಸ್ಟ್ ಕೊಡ್ತದೆ. ಅದಕ್ಕೋಸ್ಕರ ಇದನ್ನು ಹಾಗೆಯೇ ನಾವು ಫ್ರೈ ಮಾಡಬೇಕು. ಈಗ ನಾನು ಅದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಯಿತು. ಅದಕ್ಕೋಸ್ಕರ ನಾನು ಈಗಲೇ ಒಂದೆರಡು ಹಸಿಮೆಣಸಿನಕಾಯಿ, ಕಾಯಿ ಮೆಣಸು ಹೇಳ್ತಾರಲ್ವ, ಅದನ್ನು ನಾನು ಹಾಕ್ಕೊಂಡೆ. ಸ್ವಲ್ಪ ಕರಿಬೇವು, ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಒಂದು ದೊಡ್ಡ ಸೈಜ್ ನೀರುಳ್ಳಿ ಅದನ್ನು ನಾನು ಕಟ್ ಮಾಡಿ ಈಗ ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ಎಣ್ಣೆ ಒಟ್ಟಿಗೆ ಮಿಕ್ಸ್ ಆಗಬೇಕು. ಮತ್ತು ಎಣ್ಣೆ ಮತ್ತು ಕಡಲೆ ಏನು ನಾವು ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಫ್ರೈ ಮಾಡಿದ್ವಲ್ಲ ಅದರೊಟ್ಟಿಗೆ ಇದು ಮಿಕ್ಸ್ ಆಗಿ, ಮತ್ತು ಇದು ಕೂಡ ನೀರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನೀರುಳ್ಳಿ ಒಂದು ಫ್ಲೇವರ್ ಬಿಡ್ತದೆ ಮತ್ತು ಅದೊಂದು ಟೇಸ್ಟ್ ಬರ್ತದೆ ಚಿತ್ರಾನ್ನಕ್ಕೆ. ಅದೇ ಒಂದು ಫ್ಲೇವರ್. ಹಾಗೆ ಇದು ಸ್ವಲ್ಪ ಫ್ರೈ ಆಗ್ತಾ ಬರಬೇಕು. ಯಾಕೆಂದರೆ ನೀರುಳ್ಳಿ ಸ್ವಲ್ಪ ಬೇಗ ಬೇಯಬೇಕಂದ್ರೆ ನಾವು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಮಗಿನ್ನು ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕ್ಕೊಂಡು ಕೈ ಆಡ್ಕೋಬೇಕು. ಉಪ್ಪು ಹಾಕೋದ್ರಿಂದ ನೀರುಳ್ಳಿ ಬೇಗ ನೀರು ಬಿಟ್ಟು ಬೇಗ ಫ್ರೈ ಆಗ್ತದೆ. ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ಉಪ್ಪನ್ನು ಹಾಕಿ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸುವಾಗ ಇದು ನೀರುಳ್ಳಿ ಫ್ರೈ ಆಗ್ತಾ ಬರುವಾಗ ನಾವು ಇಲ್ಲಿ ಸಾಮಾನೆಲ್ಲ ನಾವು ರೆಡಿ ಮಾಡಿ ಇಟ್ಕೋಬೇಕು. ಏನೇನು ಅಂತೇಳಿ ಹೇಳ್ತೀನಿ ನಿಮಗೆ. ಒಂದು ಮಾವಿನಕಾಯಿ ಹೆರೆದಿಟ್ಕೊಂಡಿರಬೇಕು, ಮತ್ತು ತೆಂಗಿನ ತುರಿ ಇಟ್ಕೊಂಡಿರಬೇಕು. ಹಾಗೆ ಸ್ವಲ್ಪ ಎಲ್ಲೋ ಪೌಡ್ರ್ ಕೂಡ ನಾವು ರೆಡಿ ಮಾಡಿ ಇಟ್ಕೋಬೇಕು. ಇದು ಕರೆಕ್ಟ್ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೀರುಳ್ಳಿ. ಹಾಗೆ ಫ್ರೈ ಆಗ್ತಾ ಇದು ಆಯಿತು ಅಂತ ಹೇಳಿ ನಮಗೆ ಯಾವಾಗ ಗೊತ್ತಾಗ್ತದೆ ಆ ಟೈಮ್ಗೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಏನು ಮಾವಿನಕಾಯಿ ಹೆರೆದಿಟ್ಕೊಂಡಿದ್ವಲ್ವ, ಈಗ ಮಾವಿನಕಾಯಿ ಹೆರೆದಿಟ್ಕೊಂಡಿದ್ದೆ ಇದನ್ನು ನಾನು ಹಾಕ್ಕೊಳ್ತೀನಿ. ನಮಗೆ ಹುಳಿ ಜಾಸ್ತಿ ಬೇಡ, ಅದಕ್ಕೆ ನಾನು ಒಂದು ಮಾವಿನಕಾಯಲ್ಲಿ ಒಂದು ಕಾಲು ಭಾಗದಷ್ಟು ಮಾವಿನಕಾಯಿ ಹಾಕ್ಕೊಂಡೆ. ಹುಳಿ ಜಾಸ್ತಿ ಇಷ್ಟಪಡೋರು ತುಂಬ ಹಾಕ್ಕೋಬೋದು, ನಿಮಗೆ ಎಷ್ಟು ಬೇಕು ಅಷ್ಟು. ಒಂದು ಅರ್ಧ ಕೂಡ ಹಾಕ್ಕೋಬೋದು, ಇಲ್ಲ ಕಾಲು ಭಾಗ ಕೂಡ ಹಾಕ್ಕೋಬೋದು. ನಾನೊಂದು ಕಾಲು ಭಾಗದಷ್ಟು ತಗೊಂಡಿದ್ದೆ ಮಾವಿನಕಾಯಿನ. ಅದನ್ನು ತುರಿದು ಬಿಟ್ಟು ಇಟ್ಕೊಂಡಿದ್ದೆ. ಅದನ್ನು ಈ ಟೈಮಿಗೆ ನಾನು ಮಿಕ್ಸ್ ಮಾಡ್ಕೋಬೇಕು. ನೀರುಳ್ಳಿ ಯಾವಾಗ ನಮಗೆ ಫ್ರೈ ಆಯಿತು ಅಂತೇಳಿ ಗೊತ್ತಾಗ್ತದೆ ಆ ಟೈಮಿಗೆ ನಾವು ಮಾವಿನಕಾಯಿನ ಹಾಕಿ ಸ್ವಲ್ಪ ನೀರು ಅದರಲ್ಲಿ ಮಾವಿನಕಾಯಿದು ನೀರೆಲ್ಲ ಒಂದು ಬಾಡೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕಾಗ್ತದೆ. ಅದು ನೀರು ಹೋಗಿ ಡ್ರೈನೆಸ್ ಆಗ್ತದೆ. ಆ ಟೈಮಿಗೆ ನಾವು ಸ್ವಲ್ಪ ನೀರು ಹೋಯಿತು ಅಂತೇಳಿ ಆಗುವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲೋ ಪೌಡ್ರ್ ಹೇಳ್ತಾರಲ್ವ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಕೈ ಆಡಬೇಕು ನಾವು. ಯಾಕೆಂದರೆ ಅದು ಕೈ ಆಡಿದ್ರೇ ನಮಗೆ ಅದು ಅರಿಶಿನ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಮತ್ತು ಎಲ್ಲದಕ್ಕೂ ಅದು ಒಂದು ಫ್ಲೇವರ್ ಬಿಟ್ಕೊಳ್ಳುತ್ತೆ. ಅದಕ್ಕೆ ಮತ್ತು ಇದು ಯಾವುದು ಮಾವಿನಕಾಯಿ ಎಲ್ಲ ಸ್ವಲ್ಪ ಫ್ಲೇವರ್ ಕೂಡ ಅದು ಚೆನ್ನಾಗಿ ಬಿಡ್ತದೆ. ಅದಕ್ಕೋಸ್ಕರ ನಾವು ಕೈ ಆಡ್ತಾ ಇರಬೇಕು. ಹಾಗೆ ಕೈ ಆಡ್ತಾ ನಾವು ಈಗ ತೆಂಗಿನಕಾಯಿ ತುರಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು, ಇದು ತುರಿದು ಬಿಟ್ಟು ಇಟ್ಕೊಂಡಿದ್ದೆ, ಅದು ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ತೀನಿ ಈ ಟೈಮಿಗೆ. ತೆಂಗಿನಕಾಯಿ ಇದು ಮೊದಲೇ ಸೇರಿಸ್ಕೊಂಬಿಟ್ರೆ ಅದು ಸರಿಯಾಗಿ ನಮಗೆ ಮೊದಲೇ ಫ್ರೈ ಆಗಿಬಿಡ್ತದೆ. ನಮಗೆ ಲಾಸ್ಟಲ್ಲಿ ಬೇಕು ಮತ್ತು ಅಗಿವಾಗ ಸಿಗಬೇಕು ಕೂಡ. ಅದಕ್ಕೋಸ್ಕರ ಲಾಸ್ಟಿಗೆ ಇಟ್ಕೊಂಡಿದ್ದೆ ನಾನು. ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿಯನ್ನು ಲಾಸ್ಟಿಗೆ ಆ್ಯಡ್ ಮಾಡಿಕೊಂಡು ಕರೆಕ್ಟಾಗಿ ಒಂದು ಮಿಕ್ಸ್ ಕೊಟ್ಟು ಕರೆಕ್ಟಾಗಿ ಮಿಕ್ಸ್ ಆಗಬೇಕದು. ನಾವು ಹಾಗೆಯೇ ಇದು ಮಾಡಿದ್ರೆ ಎಲ್ಲ ಕಡೆ ಕರೆಕ್ಟಾಗಿ ಸ್ಪ್ರೆಡ್ ಆಗೋದಿಲ್ಲ. ಮತ್ತು ತೆಂಗಿನಕಾಯಿ ಸ್ವಲ್ಪ ಫ್ರೈ ಆಗ್ತದೆ ಅದರಲ್ಲಿ.
ಹಾಗೆ ಇದು ಈಗ ಮಸಾಲೆ ಎಲ್ಲ ರೆಡಿ ಆಯಿತು. ಎಷ್ಟು ಸಿಂಪಲ್ ಅಲ್ವಾ, 5 ನಿಮಿಷದಲ್ಲಿ ಮಾಡ್ಕೋಬೋದು ಅಂತ ಒಂದು ರೆಸಿಪಿ ಇದು. ಮತ್ತು ಈಗ ಮಾವಿನಕಾಯಿ ಸೀಸನ್ ಕೂಡ ಅಲ್ವಾ, ನಮಗೆ ಮಾವಿನಕಾಯಿ ಕೂಡ ಸಿಗ್ತದೆ. ಹಾಗೆ ನಮಗೆ ಮತ್ತು ರೈಸನ್ನು ನಾನು ಮೊದಲೇ ಮಾಡಿಟ್ಕೊಂಡಿದ್ದೆ. ನಿಮಗೆ ರಾತ್ರಿ ಏನಾದರೂ ಉಳಿದ ರೈಸಲ್ಲಿ ಈ ಥರ ಅರ್ಜೆಂಟಿಗೆ ಬೇಗ ಒಂದು ಮಾಡ್ಕೋಬೋದು ಕೂಡ ಮಾವಿನಕಾಯಿ ಚಿತ್ರಾನ್ನ. ಮತ್ತು ಆರಾಮದಲ್ಲಿ ಬಿಸಿ ಅನ್ನ ಕೂಡ ಮಾಡಿ, ರೈಸ್ ಕೂಡ ಮಾಡಿ ನಾವು ಮಿಕ್ಸಿ ಕೂಡ ಮಾಡ್ಕೋಬೋದು. ಈ ಥರ ಒಂದು ಒಗ್ಗರಣೆಗೆ ರೆಡಿ ಮಾಡಿಕೊಂಡು ಐಟಮ್ ಸ್ವಲ್ಪ ಐಟಮ್ ಮನೆಯಲ್ಲೆಲ್ಲ ಇರುವಂಥದ್ದು ಐಟಮು ಮಾವಿನಕಾಯಿ ಒಂದು ತಗೋಬೇಕಾಗ್ತದೆ. ಹಾಗೆ ಚಿಕ್ಕ ಐಟಮ್ ಎಲ್ಲ ಮನೇಲಿರುವಂಥದ್ದು. ಹಾಗೆ ಕರೆಕ್ಟಾಗಿ ಮಿಕ್ಸ್ ಕೊಟ್ಟು ಅದನ್ನು ಹಾಗೆ ಕರೆಕ್ಟಾಗಿ ರಾತ್ರಿದ ರೈಸ್ ಆದರೂ ಪರವಾಗಿಲ್ಲ, ಬಿಸಿ ರೈಸ್ ಆದರೂ ಪರವಾಗಿಲ್ಲ, ಅನ್ನ ಯಾವುದೇ ಇರಲಿ, ನಾವು ಈ ಥರ ಒಗ್ಗರಣೆ ಮಾಡ್ಕೊಂಬಿಟ್ಟು ರೆಡಿ ಮಾಡಿಕೊಂಡು ಒಂದು ಮಾವಿನಕಾಯಿ ಹೆರಿದಾಕಿ ಇಷ್ಟು ಐಟಮ್ ಎಲ್ಲ ಹಾಕಿ ನಾವು ಬೇಗ ಒಂದು ಮಿಕ್ಸ್ ಮಾಡ್ಕೊಂಬಿಟ್ರೆ ಒಂದು ನಮಗೆ ಮಾವಿನಕಾಯಿ ಚಿತ್ರಾನ್ನ ರೆಡಿ. ತುಂಬ ಟೇಸ್ಟಿಯಾಗಿ ಬರ್ತದೆ ಇದು, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಇದರಲ್ಲಿ ನಾವು ಮತ್ತು ಅಗ್ಯುವಾಗ ಒಂದೊಂದು ಶೇಂಗಾ, ನೆಲಕಡಲೆ ಹೇಳ್ತಾರಲ್ಲ, ನೆಲಕಡಲೆ ಮತ್ತು ಕಡಲೆಬೇಳೆ ಆವಾಗವಾಗ ಸಿಗ್ತಾ ಇರ್ತದೆ. ಮತ್ತು ತೆಂಗಿನಕಾಯಿ ಹಾಕಿರ್ತೀವಲ್ವ, ಅದೊಂದು ಫ್ಲೇವರ್, ಮತ್ತು ಮಾವಿನಕಾಯಿದೊಂದು ಫ್ಲೇವರು. ಇದು ತುಂಬ ಟೇಸ್ಟಿಯಾಗಿರ್ತದೆ. ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು, ಕರೆಕ್ಟಾಗಿತ್ತು ಎಲ್ಲ ಐಟಮ್ ಕೂಡ. ಸಾಮಾನು ಮಸಾಲೆ ಕೂಡ ಏನೂ ಜಾಸ್ತಿ ಆಗಲಿಲ್ಲ. ಅನ್ನಕ್ಕೆ ನಮಗೆ ರೈಸಿಗೆ ತಕ್ಕಷ್ಟು ಮಸಾಲೆ ಕೂಡ ರೆಡಿಯಾಗಿತ್ತು. ಹಾಗೆ ಕರೆಕ್ಟಾಗಿ ಒಂದು ಒಳ್ಳೆ ಮಿಕ್ಸ್ ಮಾಡಿಕೊಂಡೆ ನಾನು. ಮಿಕ್ಸ್ ಮಾಡಿಕೊಂಡು ಈಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ. ಹೇಗೆ ಬಂತಂತೆ ಹೇಳಿ ನೋಡೋಣ. ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಟೇಸ್ಟ್ ಹೇಗೆ ಬಂತಂತ ಹೇಳ್ತೀನಿ. ಹಾಗಾಗಿ ಇಲ್ಲಿ ಒಂದು ಪ್ಲೇಟಿಗೆ ನಾನು ಹಾಕ್ಕೊಂಡೆ. ನಮಗೆ ಎಷ್ಟು ಬೇಕು ಅಷ್ಟು ತಿಂಡಿಗೆ ಹಾಕ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಮಕ್ಕಳು ಜಾಸ್ತಿ ತಿಂಡಿ ಎಲ್ಲ ಇಷ್ಟಪಡೋದಿಲ್ಲ, ಮತ್ತು ಹೆಚ್ಚಾಗಿ ಎಲ್ಲರೂ ಡಯಟಲ್ಲೇ ಇರೋದು, ಅದಕ್ಕೋಸ್ಕರ. ಈಗ ಇದು ರೆಡಿ ಆಯಿತು. ಇಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ಸೂಪರಾಗಿ ಬಂದಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.